ಜಯ ಗುರು ಬಸವಣ್ಣ, ಜಯ ಜಗದ್ಗುರು ಬಸವಣ್ಣ. ಬಳ್ಳಾರಿ ಭಾಗದಲ್ಲಿ ಹೂವಿನಹಡಗಲಿ ತಾಲೂಕು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಒಂದು ಹಳ್ಳಿ ಬರ್ತದೆ, ಲಿಂಗನಾಯಕನ ಹಳ್ಳಿ ಅಂತ. ಸುಮಾರು ಒಂದು 220 ಅಥವಾ 30 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಲ್ಲೊಂದು ವಿರಕ್ತ ಮಠ. ಈಗೇನು ನಾವು ಬಸವ ತತ್ವ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಆಚರಣೆ ಮಾಡ್ತೀವಿ, 220 ವರ್ಷಗಳ ಹಿಂದೆ ಬಹಳ ಅರ್ಥಪೂರ್ಣವಾಗಿ ಬಸವ ತತ್ವವನ್ನು ಆಚರಣೆ ಮಾಡಿರತಕ್ಕಂಥ ಪುಣ್ಯಾತ್ಮರು. ಆ ಮಠದ ಶಿವಯೋಗಿಗಳು ಚನ್ನವೀರ ಶಿವಯೋಗಿಗಳು ಅಂತ. ಮಠದಲ್ಲಿ ಒಂದು ಪಾಠಶಾಲೆ, ಅಲ್ಲಿ ಶರಣ ಸಾಹಿತ್ಯ, ವೇದ, ಉಪನಿಷತ್ತು ಎಲ್ಲವನ್ನು ಕಲಿಸ್ತಕ್ಕಂಥದ್ದು. ಪ್ರತಿ ದಿವಸ ಸಾಯಂಕಾಲ ಆ ಶಿವಯೋಗಿಗಳು ವಾಯುವಿಹಾರಕ್ಕಂತ ಹೋಗ್ತಿದ್ರು. ಜೊತೆಗೆ ಒಬ್ಬ ಶಿಷ್ಯನನ್ನ ಕರ್ಕೊಂಡು ಹೋಗ್ತಿದ್ರು. ಒಂದು ದಿವಸ ಶಾಂತವೀರ ಅನ್ನೋ ಒಬ್ಬ ಬಾಲಕನನ್ನ ಹೊರಗಡೆ ತಂಬಿಗೆ ತಗೊಂಡು ಸಂಚಾರಕ್ಕಂತ ಹೋಗ್ತಾ ಇರತಕ್ಕಂಥ ಸಂದರ್ಭ. ಆಗೆಲ್ಲ ಬಹಳ ದೊಡ್ಡ ಕಾಡಿತ್ತಲ್ಲೆಲ್ಲ. ಈಗಲೂ ಕೂಡ ನಾವು ನೋಡ್ಬೋದು ದೊಡ್ಡ ದೊಡ್ಡ ಬೆಟ್ಟಗಳು. ಗುರುಗಳು ಮುಂದೆ ನಡೆದಾರ. ಶಿಷ್ಯ ಶಾಂತವೀರ ಪಾಪ ಆವಾಗ ಒಂದು 10-12 ವರ್ಷದ ಬಾಲಕ ಇರಬಹುದು. ಮುಂದೆ ಅವರು ಚಿತ್ರದುರ್ಗದ ಜಗದ್ಗುರುಗಳಾಗ್ತಾರ. ಮುಂದೆ ಮುಂದೆ ಗುರುಗಳು ನಡೆದಿದ್ದಾರೆ. ಹಿಂದೆ ಪಾಪ ಒಟ್ಟು ಗುರುಗಳ ಹಿಂದೆ ನಡೆದಿರತಕ್ಕಂತಹ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ, ಒಂದು ಹುಲಿ ಆ ಮಗುವಿನ ಮೇಲೆ ದಾಳಿ ಮಾಡಿತ್ತು. ಆ ಮಗು ಚಟ್ ಅಂತ ಚೀರೋದೇ ತಡ ಹಳ್ಳಿ ನೋಡ್ತಾರ. ಆ ಹುಲಿಗೆ ಹೇಳ್ತಾರ, ಏ ಬಿಡಪ್ಪ, ಅವ ನನ್ನ ಮರ್ಯಾದವನ್ನ ಬಿಟ್ಟು ಬಿಡು ಅಂತ ತಿಳ್ಕೊಂಡು ಚನ್ನವೀರ ಶಿವಯೋಗಿಗಳು ಆ ಹುಲಿಗೆ ಹೇಳೋದೇ ತಡ ಹುಲಿ ಬಿಡ್ತು, ಓಡಿ ಹೋತು. ಆದ್ರೆ ಒಂದು ಏನು ಅಲ್ಲಿ ಅನಾಹುತ ಆಗಿತ್ತು ಅಂತಂದ್ರ, ಆ ಹುಲಿ ದಾಳಿ ಮಾಡುವ ಕಡತಕ್ಕ ಈ ಬೆರಳು ತುಂಡಾಗಿ ಬಿದ್ದು ಬಿಡುತ್ತು. ಅದು ಹೀಗೆ ಆ ಕೈಯನ್ನ ಪಂಜೆಯನ್ನು ಹಿಂಗೆ ಜೋರಾಗಿ ಹಿಂಗೆ ಹೊಡೆಯುದಕ್ಕ ಆ ಒಂದು ಮೊದಲೇ ಸಣ್ಣ ಮಗ ಮಾಡ್ತಾರ. ತಮ್ಮ ಹತ್ರನ ಇಟ್ಕೊಂಡು ತಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ವಿದ್ಯೆಯನ್ನ ಆ ವಟುವಿಗೆ ಧಾರೆ ಎರಿತಾರ. ಬಹಳ ಚೆನ್ನಾಗಿ ಆ ಸಾಧಕ ತಯಾರಾಗ್ತಾನ. ಮಠದ ಎಲ್ಲಾ ಭಕ್ತರನ್ನ ಒಂದು ದಿವಸ ಕೂಡಿಸ್ತಾರ. ನಾವೇನಿಗೆ ಮೀಟಿಂಗ್ ಅಂತ ಹೇಳಿ ಕರಿತೀವಲ್ಲ, ಸಮಾಲೋಚನೆ ಸಭೆ. 100 ಭಕ್ತರು ಕೂಡ್ತಾರ. ಕೂಡಿದ ಸಭೆಯೊಳಗೆ ಹೇಳ್ತಾರ ಚನ್ನವೀರ ಶಿವಯೋಗಿಗಳು, ನೋಡಪ್ಪ, ಇನ್ನು ವಯಸ್ಸಾತ ನಂದು. ಈ ಏನು ಶಾಂತವೀರ ಅಂತ ತಿಳ್ಕೊಂಡು ಈ ನನ್ನ ಏನು ಸಾಧಕ ಅದನ್ನಲ್ಲ, ನನ್ನ ಕೈಯೊಳಗೆ ಏನು ಕಲ್ತಾನಲ್ಲ, ಇವನನ್ನ ನಾ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಕೊಳ್ತೀನಿ. ನನ್ನ ಮಠಕ್ಕೆ ಮುಂದಿನ ಸ್ವಾಮಿಗಳು ಇವರ ಅಂತ ಘೋಷಣೆ ಮಾಡಿಬಿಟ್ರು. ಎಲ್ಲರೂ ಒಪ್ಕೊಂಡ್ಬಿಟ್ರು. ಎಲ್ಲರೂ ಒಪ್ಕೊಂಡಿರ್ತಕ್ಕಂತಹ ಸಮಯದೊಳಗೆ ಅಲ್ಲಿ ಒಬ್ಬ ಈ ಚನ್ನವೀರ ಶಿವಯೋಗಿಗಳ ಒಬ್ಬ ಪ್ರೀತಿಯ ಭಕ್ತ ಇದ್ದ, ಬಸವಲಿಂಗಪ್ಪ ಅಂತ. ಅಲ್ಲೇ ಸ್ವಲ್ಪ ದೂರ 6-7 ಕಿಲೋಮೀಟರ್ ಮೇಲೆ ಒಂದು ಹಳ್ಳಿ ಬರ್ತದೆ, ಮೈಲಾರ ಅಂತ.
ಆ ಮೈಲಾರದಲ್ಲಿ ಇರ್ತಕ್ಕಂಥವನು ಒಬ್ಬ ವ್ಯಾಪಾರಿ, ಒಂದು ಕಿರಾಣಿ ಅಂಗಡಿಯನ್ನ ಇಟ್ಕೊಂಡು ಉಪಜೀವನ ಮಾಡತಕ್ಕಂಥವನು. ಆದ್ರೆ ಬಹಳ ಸತ್ಯ ಶುದ್ಧ. ಎಲ್ಲರೂ ನಮಗೆ ಒಪ್ಪಿಗೆ ಐತ್ರಪ್ಪ, ನೀವು ಉತ್ತರಾಧಿಕಾರಿ ಮಾಡ್ಕೊಳ್ತಕ್ಕಂಥ ಈ ವಟುವನ್ನ ಅಂತ ಅಂದ್ರ ಅದಕ್ಕೆ ವಿರೋಧ ಮಾಡ್ತಾರ ಯಾರು ಅಂತಂದ್ರ ಈ ಬಸಲಿಂಗಪ್ಪ ಅನ್ನೋ ಶರಣ. ಅಲ್ಲಪ್ಪ ಎಲ್ಲರೂ ಹೂ ಅನ್ನಕತ್ತಾರ, ನೀ ಯಾಕೆ ಬ್ಯಾಡ ಅನ್ನಕತ್ತಿ ಅಂತ ತಿಳ್ಕೊಂಡು ಚನ್ನವೀರ ಶಿವಯೋಗಿಗಳು ಕೇಳಿದಾಗ ಹೇಳ್ತಾರ, ಬಸಲಿಂಗಪ್ಪ ಅಂತ, ನೋಡ್ರಿಪ್ಪ, ನೀವು ಯಾವ ವಟುವಿನನ್ನ ನೀವು ಮಠಕ್ಕೆ ಮಾಡ್ಕೋಬೇಕು ಅನ್ನಕತ್ತೀರಿ, ಆ ವಟು ಮುಕ್ಕಾಗ್ಯದ ಅಂದ್ರ ಅವನು ಒಂದು ಬೆರಳಿಲ್ಲ, ತುಂಡಾಗಿ ಹೋಗಿಬಿಟ್ಟದ. ಹಿಂಗ ಮುಕ್ಕಾಗಿರ್ತಕ್ಕಂಥ ಮರಿಯನ್ನ ನಮ್ಮ ಮಠಕ್ಕೆ ನಾವು ಮಾಡಿಕೊಳ್ಳೋದಿಲ್ಲ, ಮರಿ ನಮಗೆ ಬೇಡ, ಎಷ್ಟೇ ಪಂಡಿತಿದ್ರು. ವಾದ ಶುರು ಆಯ್ತು. ಆವಾಗ ಗುರುಗಳು ಅಂತಾರ, ಏ ಬಸಪ್ಪ, ಯಾವುದೋ ಒಂದು ಕಾರಣದಿಂದ ಅದೇನೋ ಒಂದಿಷ್ಟು ಆಗಿ ಹೋಗ್ಯದ, ಅದನ್ನ ಯಾಕೆ ದೊಡ್ಡದು ಮಾಡ್ತೀಯಪ್ಪ? ಗುರು ಕರುಣ ಅನ್ನೋದು ಆಯ್ತು ಅಂತಂದ್ರೆ ಇವ್ಯಾವೂ ಲೆಕ್ಕಕ್ಕೆ ಬರೋದಿಲ್ಲೋ. ಒಂದು ಚಲೋ ಕೆಲಸ ಆಗ್ತದ, ಈ ಮುಂದೆ ಈ ಮಠದ ಉದ್ಧಾರ ಆಗ್ತದ, ಇದಕ್ಕೆ ವಿರೋಧ ಮಾಡಬೇಡ ಅಂದ್ರೂ ಕೂಡ ಬಸಲಿಂಗಪ್ಪ ಕೇಳಲಿಲ್ಲ, ಪ್ರಬಲವಾಗಿ ವಿರೋಧ ಮಾಡ್ದ. ಆವಾಗ ಗುರುಗಳ ಮನಸ್ಸಿಗೆ ಬಹಳ ನೋವಾಯ್ತು, ಚನ್ನವೀರ ಶಿವಯೋಗಿಗಳ ಮನಸ್ಸಿಗೆ. ಏನಪ್ಪ ಬಸಪ್ಪ ಅಲ್ಲಪ್ಪ ನೀನು, ಮುಸಪ್ಪ ಅಂದ್ಬಿಟ್ರು. ಆ ಭಾಗದೊಳಗೆ ಮುಸಪ್ಪ ಅಂತಂದ್ರೆ ಮಂಗಕ್ಕೆ ಮುಸಪ್ಪ ಅಂತ ಕರೀತಾರೆ. ಕರಿ ಮಂಗ ಇರ್ತದಲ್ಲ, ಕಪ್ಪು ಮಂಗ, ಆ ಕಪ್ಪು ಮಂಗಕ್ಕೆ ಆ ಭಾಗದೊಳಗ ಮುಸಪ್ಪ ಅಂತ ಕರೀತಾರೆ. ಮುಸಪ್ಪ ಅಂದ್ಬಿಟ್ರು ಯಾರು? ಚನ್ನವೀರ ಶಿವಯೋಗಿಗಳು. ಅಷ್ಟು ಅನ್ನೋದ ತಡ ಕೆಂಪಗೆ ಇರ್ತಕ್ಕಂಥ ಆ ಬಸವಲಿಂಗಪ್ಪನ ಮುಖ, ಮೈ ಎಲ್ಲ ಕಪ್ಪಗಾಗಕತ್ತು. ಒಂದು 18 ದಿನದೊಳಗೆ ಎಷ್ಟು ಪರಿವರ್ತನೆ ಆಯ್ತು ಅಂತಂದ್ರ, ಬಣ್ಣ ಅಷ್ಟ ಬದಲಾಗ್ಲಿಲ್ಲ, ಗುಣ ಸಹಿತ ಬದಲಾಗ್ಬಿಟ್ಟು ಆ ಮಂಗಗಳು, ಕಪ್ಪು ಮಂಗಗಳು ಇರ್ತಾವಲ್ಲ ದೊಡ್ಡ ದೊಡ್ಡ, ಆ ಮಂಗಗಳು ಹೆಂಗ ಮಾಡ್ತಾವ ಇವನು ಹಂಗ ಮಾಡಕ ಶುರು ಮಾಡಿಬಿಟ್ಟ. ಬಹಳ ಚಿಂತೆ ಆಯ್ತು ಬಸಪ್ಪಗ. ನಾ ಹಿಂಗ್ಯಾಕಾದ್ನಿ, ನನ್ನ ಬಣ್ಣ ಹಿಂಗಾತು, ಆ ಮಂಗಗಳು ಮಾಡ್ದಂಗ ನಾನು ಮಾಡಕತ್ತೀನಿ, ಆ ರೀತಿಯಾಗಿ ವರ್ತನೆ ಬದಲಾಗಕತ್ತದ, ಇದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮತ್ತೆ ಮಠಕ್ಕೆ ಬಂದ ಬಸಪ್ಪ. ಆ ಪಾಠಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಅಂತಿಂತವರಲ್ಲ. ಈಗ ದೇವನೂರು ಬಹಳ ದೊಡ್ಡ ಶರಣರಾಗಿ ಹೋಗ್ಬಿಟ್ಟಾರಲ್ಲ, ಬಾಲಲೀಲಾ ಮಹಾಂತ ಶಿವಯೋಗಿಗಳು ಕೂಡ ಕಲ್ತಿದ್ದಲ್ಲೇ ಅಂತಲ್ಲ. ಹೆಂಗ ಮಾಡ್ಬೇಕು, ಬಣ್ಣ ಹಿಂಗಾಗಕತ್ತು, ಸ್ವಭಾವ ಹಿಂಗಾಗಕತ್ತು, ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಚಿಂತೆ ಮಾಡುವಾಗ ಬಾಲಲೀಲಾ ಮಹಾಂತ ಶಿವಯೋಗಿಗಳಂತಾರಂತ, ಬಸಪ್ಪ ನೀ ಬಹಳ ದೊಡ್ಡ ತಪ್ಪು ಮಾಡಿದೆಪ್ಪ, ಚನ್ನವೀರ ಶಿವಯೋಗಿಗಳ ಮನಸ್ಸನ್ನು ನೀ ನೋಯಿಸ್ಬಿಟ್ಟೆಪ್ಪ ನೀನು. ಗುರು ಅಂತಂದ್ರೆ ಸರ್ವ ಸಮರ್ಥ ಆತ, ಬಂಡೆಗಲ್ಲನ್ನು ಕೂಡ ಮೂರ್ತಿ ಮಾಡತಕ್ಕಂಥ ಒಬ್ಬ ಪುಣ್ಯಾತ್ಮ. ಗುರು ಮನಸ್ಸಿಗೆ ನೋವು ಮಾಡ್ಕೊಂಡ ಅಂತಂದ್ರೆ ಅದೇ ಶಾಪ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗುರುವಿಗೆ ಸಂತೋಷ ಆತು ಅಂತಂದ್ರ ಸಹಜವಾಗಿಯೇ ಅಲ್ಲಿ ವರ ಸಿಗ್ತದ, ವರ ಕೊಡೋ ಅವಶ್ಯಕತೆ ಬರುವುದಿಲ್ಲ ಅಂತಂದ್ರೆ ಶಾಪ. ಇಂಥ ದೊಡ್ಡ ತಪ್ಪು ಕೆಲಸ ಮಾಡಿ ಮತ್ತೀಗ ನಾ ಹೆಂಗ್ ಮಾಡ್ಲಿ, ಹೆಂಗರ ಮಾಡಿ ಅವನನ್ನ ನೀನು ಒಲಿಸ್ಕೋ, ಅವನ ಕೃಪೆಯನ್ನ ಸಂಪಾದನೆ ಮಾಡ್ಕೋ ಅಂದಾಗ ಮಾತ್ರ ನಿನಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಬಾಧೆ ಕಡಿಮೆ ಆಗ್ತದ. ಅಂದಾಗ ಆ ಬಸಪ್ಪ ಅಂದ್ರೆ ಬಸಲಿಂಗಪ್ಪ ಅಂದಿನಿಂದ ತ್ರಿಪದಿಗಳನ್ನ ಬರೆಯಕ್ಕೆ ಶುರು ಮಾಡಿದ್ರು. 1ನೇ ತ್ರಿಪದಿನೇ ನೋಡ್ರಿ ಈ ಗ್ರಂಥದೊಳಗ ಬಹಳ ಅದ್ಭುತ ಅದ. ಶ್ರೀ ಗುರುವೇ ಸತ್ಕ್ರಿಯೆ, ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು, ರಾಗದಿಂ ಬೇಗ ಕೃಪೆಯಾಗು. ಗುರುವಿನನ್ನ ಒಲಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ಗುರುಸ್ತುತಿಯನ್ನ ಮಾಡ್ತಾರೆ. ಏನು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬರ್ತಕ್ಕಂಥ ಅಷ್ಟಾವರಣ, ಷಟಸ್ಥಲ, ಪಂಚಾಚಾರ, ಏನು ಷಟಸ್ಥಲ ತತ್ವ ಅದಲ್ಲ, ಆ ಇಡೀ ತತ್ವ ಎಲ್ಲ 333 ಪದ್ಯಗಳಲ್ಲಿ ಸೆರೆ ಹಿಡಿದು ಬರೆದು ದಿವಸ ಬರಬೇಕು, ಗುರುಗಳ ಮುಂದೆ ಕೈ ಜೋಡಿಸಿ ಒಂಟ ಕಾಲ ಮೇಲೆ ನಿಲ್ಲಬೇಕು, ನಿಂತು
ಆ ತ್ರಿಪದಿಗಳನ್ನು ಹೇಳಬೇಕು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ ಒಂದಲ್ಲ ಎರಡಲ್ಲ 330 ಆ ಪದ್ಯಗಳನ್ನು ಗುರುವಿಗೆ ಸಮರ್ಪಣೆ ಮಾಡಿದಾಗ ಗುರುವಿಗೆ ಆನಂದ ಆಗ್ತದ. ಅವಾಗಂತಾರ ನೀ ಮುಸಪ್ಪ ಅಲ್ಲಪ್ಪ ಬಸಪ್ಪ, ಮತ್ತೆ ಮೊದಲಿನಂಗ ಆದಂತ ಬಸಪ್ಪ. ಈ ಗ್ರಂಥ ಬರಿಬೇಕಾದ್ರೂ ಇಂಥದೊಂದು ದೊಡ್ಡ ಅದ್ಭುತ ಘಟನೆ ನಡೀತದ 220 ವರ್ಷದ ಹಿಂದೆ. ಮಹಾತ್ಮರ ಚರಿತ್ರೆ, ಅದು ಬಸವಾದಿ ಶಿವಶರಣರ ಚರಿತ್ರೆನೇ ಆಗಿರಬಹುದು, ಬೇರೆ ಬೇರೆ ಧರ್ಮದ ಗ್ರಂಥಗಳನ್ನು ಕೂಡ ನಾವು ಅವಲೋಕನ ಮಾಡಬಹುದು. ಅದು ಕುರಾನ್ ಆಗಿರ್ಬಹುದು, ಬೈಬಲ್ ಆಗಿರ್ಬಹುದು, ಗ್ರಂಥ ಸಾಹಿಬ ಆಗಿರ್ಬಹುದು. ಅಲ್ಲಿಯೂ ಕೂಡ ಅನೇಕ ಲೀಲೆಗಳು ಬರ್ತವ, ಪವಾಡಗಳು ಬರ್ತವ. ಇವು ಹೆಂಗ ಅಂತ ತಿಳ್ಕೊಂಡು ನೀವು ವಿಚಾರ ಮಾಡಬಹುದು. ಇವೇನು ಸತ್ಯನೋ? ವೈಚಾರಿಕ ದೃಷ್ಟಿಯಿಂದ ನಾವು ವಿಚಾರ ಮಾಡಕ್ಕೆ ಹೋದ್ರ ಇವೆಲ್ಲ ಹೆಂಗ ಖರೆ ಆಗಕ್ಕೆ ಸಾಧ್ಯ ಅದಂತ ತಿಳ್ಕೊಂಡು ಮನಸ್ಸು ನಂಬುವುದಿಲ್ಲ. ಆದ್ರೆ ಇದಕ್ಕೆ ಬಸವಣ್ಣನವರೇ ಉತ್ತರ ಕೊಡ್ತಾರ. ಏನಂತಂದ್ರ, ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವಯ್ಯ. ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಲಿಂಗವ ಹಾಡಿ ಹಾಡಿ ಜಿಹ್ವೆ ಪರುಷವಾಯಿತ್ತು. ಲಿಂಗವ ಧ್ಯಾನಿಸಿ ಧ್ಯಾನಿಸಿ ಎನ್ನ ಭಾವ ಪರುಷವಾಯಿತ್ತು ಕೂಡಲ ಸಂಗಮ ದೇವ.